ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರು ಭಾರೀ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇಂದು ಕೂಡ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕೈ ಶಾಸಕರು ಸಭೆ ಮಾಡ್ತಿದ್ದಾರೆ. ಪ್ರತ್ಯೇಕವಾಗಿ ಸಭೆ ಮಾಡಿ ಅದಾದ ನಂತರ ಚರ್ಚೆ ಆಗುತ್ತೆ. ಮುಂದಿನ ರಾಜಕೀಯ ತೀರ್ಮಾನಕ್ಕಾಗಿ ಮಹತ್ವದ ಸಭೆ ಇದೆ. ಇವತ್ತು ಒಂದು ಖಾಸಗಿ ಹೋಟೆಲ್ನಲ್ಲಿ 7 ಶಾಸಕರು 2 ಎಂಎಲ್ಸಿಗಳ ನಡುವೆ ಸಭೆ ಆಗುತ್ತೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರುಗಳು ಪ್ರತ್ಯೇಕವಾಗಿ ಸಭೆಗೆ ಮುಂದಾಗಿದ್ದಾರೆ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ಆಯೋಜನೆ ಮಾಡಲಾಗಿದೆ. ಹೀಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರು ಕೂಡ ಭಾರಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಹೇಳಿ ಭಾರಿ ನಿರೀಕ್ಷೆಯಲ್ಲಿದ್ದಂತಹ ಶಾಸಕರಿಗೆ ಈಗ ಸಚಿವ ಸ್ಥಾನ ಕೈ ತಪ್ಪೋಗಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇವತ್ತೊಂದು ಪ್ರತ್ಯೇಕವಾಗಿ ಸಭೆ ಮಾಡ್ತಿದ್ದಾರಂತೆ. ಮುಂದಿನ ರಾಜಕೀಯ ತೀರ್ಮಾನಕ್ಕಾಗಿ ಮಹತ್ವದ ಸಭೆ ಈಗ ಕರೆದಿದ್ದಾರೆ. ಒಂದು ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರಲ್ಲೇ 7 ಶಾಸಕರು 2 ಎಂಎಲ್ಸಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರುಗಳು ಪ್ರತ್ಯೇಕವಾಗಿ ಸಭೆ ಮಾಡ್ತಿದ್ದಾರೆ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಇದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಕಾರಣ ಏನು ಅಂತಂದ್ರೆ ಅತಿ ಹೆಚ್ಚಾಗಿ ನಿರೀಕ್ಷೆಯಲ್ಲಿದ್ದಂತಹ ಶಾಸಕರಿಗೆ ಸಚಿವ ಸ್ಥಾನ ತಪ್ಪೋಯಿತು. ಹಾಗಾಗಿ ಒಂದು ಕಡೆ ಸ್ವಲ್ಪ ಸಮಾಧಾನವಾಗಿರಿ, ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರಿಗೆಲ್ಲ ಸಚಿವ ಸ್ಥಾನಗಳು ತಪ್ಪು ಹೋಗಿದೆಯೋ ಅಂಥವ್ರಿಗೆ ಏನೋ ಒಂದು ಪ್ರತ್ಯೇಕವಾಗಿ ಅಥವಾ ಅವ್ರಿಗೆ ಏನು ಸೆಟಲ್ ಮಾಡಬೇಕೋ ಅದನ್ನು ಮಾಡ್ತೀವಿ, ಒಂದೊಂದು ಇಲಾಖೆನೋ ಅಥವಾ ಬೇರೆ ಬೇರೆ ಜವಾಬ್ದಾರಿನ ಬೇರೆ ಹುದ್ದೆಗಳನ್ನು ಕೊಡ್ತೀವಿ ಅಂತ ಹೇಳಿ ಸಿಎಂ ಒಂದು ಕಡೆ ಭರವಸೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ಈ ರೀತಿಯಾಗಿ ಸಭೆಯನ್ನು ಕರೆದಿದ್ದಾರೆ. 7 ಶಾಸಕರು 2 ಎಂಎಲ್ಸಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಮುಂದಿನ ರಾಜಕೀಯ ಕ್ರಮ ಹೇಗಿರುತ್ತೆ, ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನದಲ್ಲಿ ಏನೆಲ್ಲ ಮಾಡಬಹುದು ಅಥವಾ ಏನೆಲ್ಲ ಬದಲಾವಣೆಗಳು ಬರ್ಬೋದು, ತಾವು ಯಾವ ಒಂದು ಕ್ರಮವನ್ನು ತಗೊಳ್ಬೇಕು, ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಕೋಲಾರಕ್ಕೆ ಸಚಿವ ಸ್ಥಾನ ಸಿಗುವ ನಂಬಿಕೆ ಇತ್ತು, ಆದರೆ ಅದು ಸಿಗಲಿಲ್ಲ. ಎಐಸಿಸಿ ಅಧ್ಯಕ್ಷ ಖರ್ಗೆ ಡಿಕೆಶಿ ಸಿದ್ದರಾಮಯ್ಯ ಬಳಿ ಮನವಿ ಕೂಡ ಮಾಡಿದ್ವಿ. ಖರ್ಗೆ ಡಿಕೆಶಿ ಸಿದ್ದರಾಮಯ್ಯ ಕೋಲಾರಕ್ಕೆ ದೊಡ್ಡ ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ. ಈಗ ಎಸ್ಸಿ ಬಲಗೈ ಸಮುದಾಯಕ್ಕೆ ಮೋಸ ಆಗಿದೆ, ಇದು ಸರಿಯಲ್ಲ. ನಾನು ಮಂತ್ರಿ ಆಗುವ ಆಸೆ ಕೋಲಾರದ ಜನರಿಗೂ ಇತ್ತು, ಆದರೆ ಅದು ಸಾಧ್ಯ ಆಗಿಲ್ಲ. ಹೀಗೆ ಹೈಕಮಾಂಡ್ ನಿರ್ಧಾರಕ್ಕೆ ರೀತಿಯಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಸೂಕ್ತ ನಿರ್ಧಾರ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಸೂಕ್ತ ನಿರ್ಧಾರ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ. ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಸಭೆ ಇದೆ ಇವತ್ತು. ಜಿಲ್ಲೆಯ ಕಾಂಗ್ರೆಸ್ ಶಾಸಕ ಸಭೆ ಸೇರಿ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ ನಾಯಕರೀಗ. ರಂಜೇಗೌಡ, ಕೊತ್ತೂರು ಮಂಜುನಾಥ್, ಸುಧಾಕರ್, ಪ್ರದೀಪ್ ಈಶ್ವರ್, ಸುಬ್ಬಾರೆಡ್ಡಿ ಸೇರಿ ಮುಂದಿನ ತೀರ್ಮಾನ ಆಗುತ್ತೆ. ವಿಶೇಷವಾಗಿ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಕೂಡ ನಿನ್ನೆಯಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಚುನಾವಣೆಯ ಸಂದರ್ಭದಲ್ಲಿ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ಬಳಿಕ ಕೋಲಾರ ಜಿಲ್ಲೆಯನ್ನ ಕಡೆಗಣಿಸ್ತೀರಾ ಅಂತ ಆರೋಪ ಮಾಡ್ತಿದ್ದಾರೆ. ಮಂಡ್ಯ ಜಿಲ್ಲೆಗೆ ಉದ್ದೇಶಪೂರ್ವಕವಾಗಿ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಆದರೆ ಕೋಲಾರಕ್ಕೆ ಮೋಸ ಆಗಿದೆ. ರಾಮನಗರ ಜಿಲ್ಲೆಯಿಂದ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವು ಸಿಎಂ ಆಗಿ ಪಕ್ಕದ ಮಂಡ್ಯದಿಂದ 2 ಮಂತ್ರಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ, ಆದ್ರೆ ಮಾಗಡಿಯಿಂದ 1 ಮಂತ್ರಿ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಈಗ ನಾಯಕರು. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಗನಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿದೆ, ಮೊದಲನೇ ಪಟ್ಟಿಯಲ್ಲೇ ಸಿಕ್ಕಿತು. ಸಚಿವ ಸ್ಥಾನ ನೀಡದೆ ನಮ್ಮ ಆಸೆಗೆ ಮಣ್ಣೆರಚಿದ್ದಾರೆ ಅನ್ನುವಂಥ ಒಂದು ಆರೋಪ. ನಾಳೆ ನಾವು ಕೂಡ ನಡೆಸುವಂತ ಸಭೆಯಲ್ಲಿ ರಾಜೀನಾಮೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ ಈಗ ನಾಯಕರು. ರಾಜೀನಾಮೆ ಕೊಟ್ಟು ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸ್ತೀವಿ. ನೋಡಿ, ಇಷ್ಟೆಲ್ಲ ಅಸಮಾಧಾನ ಹೊರಹಾಕ್ತಿದ್ದಾರೆ ಈಗ ನಾಯಕರು. ಮೊದಲನೇದಾಗಿ
ಸಿದ್ದರಾಮಯ್ಯವರ ಸಂಪುಟದಲ್ಲಿ ಒಂದಷ್ಟು ಜನರಿಗೆ ಸಚಿವ ಸ್ಥಾನ ಸಿಕ್ಕಿತು, ಅಂಥವರಿಗೆ ಅತಿ ಹೆಚ್ಚಾಗಿ ಹೈಕಮಾಂಡ್ ಈ ಬಾರಿ ಎಲ್ಲ ಕೊಕ್ ಹಾಕ್ಬಿಡ್ತು ಅಥವಾ ಅಂಥವರಿಗೆ ಹೊರಗೆ ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ತಾ ಏನೋ ಗೊತ್ತಿಲ್ಲ. ಮತ್ತೊಂದು ಕಡೆ ಏನು ಅಂತಂದ್ರೆ ಪ್ರತಿ ಬಾರಿ ನೀವು ಮಂಡ್ಯಗೆ ಅತಿ ಹೆಚ್ಚಾಗಿ ಆದ್ಯತೆ ಕೊಡ್ತೀರಾ, ಈ ಬಾರಿ ಕೋಲಾರ ಜಿಲ್ಲೆಗೆ ಏನಕ್ಕೆ ಇಷ್ಟೊಂದು ಮೋಸ ಮಾಡಿದ್ದೀರಾ? ಇದು ಎಷ್ಟರ ಮಟ್ಟಿಗೆ ಸರಿ? ಮುಂದಿನ ದಿನಗಳಲ್ಲಿ ನಾವು ಕೂಡ ಸಭೆ ಮಾಡ್ತೀವಿ, ಸಭೆ ಮಾಡಿ ಅದಾದ ನಂತರ ರಾಜೀನಾಮೆ ಕೊಡಬೇಕಾ ಇಲ್ವಾ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ಕೋಲಾರ ಜಿಲ್ಲೆಯನ್ನ ಕಡೆಗಣಿಸಿದ್ದಾರೆ ಅನ್ನೋಂಥ ಆರೋಪ. ತಗೊಳ್ತೇವೆ, ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಸೂಕ್ತ ತಗೊಳ್ತೇವೆ, ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಸೂಕ್ತ ತಗೊಳ್ತೇವೆ, ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಸೂಕ್ತ ತಗೊಳ್ತೇವೆ, ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್